ನಾವೆಲ್ಲ ಇವತ್ತು ಸೇರಿರುವಂಥ ಕಾರ್ಯಕ್ರಮ ಜಂಬೂ ಸರ್ಕಸ್ ಸಿನಿಮಾದ ಆಡಿಯೋ ಲಾಂಚ್ ಹಾಗೆ ಪತ್ರಿಕಾಗೋಷ್ಠಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಇಡೀ ಜಂಬೂ ಸರ್ಕಸ್ ಸಿನಿಮಾ ತಂಡ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಮೇಡಮ್ ಹೇಳಿ, ಜಂಬೂ ಸರ್ಕಸ್ ಸಿನಿಮಾ ಹಾಡುಗಳು ಇವತ್ತಷ್ಟೇ ಒಂದು ಹಾಡು ಲಾಂಚ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸು, ನಮ್ಮ ಶ್ರೀಧರ್ ಸರ್ ಟೀಮು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸುರೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಈ ಸಿನಿಮಾದಲ್ಲಿ ಮೈಕ್ ಹತ್ರ ನನ್ನ ಪಾತ್ರ ಇರ್ಬೋದು, ನನ್ನ ಗೆಟಪ್ ಇರ್ಬೋದು, ಎಲ್ಲ ಡಿಫ್ರೆಂಟಾಗಿದೆ. ಒಂಥರ ಜಗಳಗಂಟಿ ಕ್ಯಾರೆಕ್ಟರು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಇದರಲ್ಲಿ. ಅದರಲ್ಲೂ ಶ್ರೀಧರ್ ಸರ್ ಜೊತೆ ಇದು ಮೊದಲನೇ ಸಿನಿಮಾ. ತುಂಬ ಖುಷಿ ಆಗ್ತಿದೆ, ಏಕೆಂದರೆ ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದು ಸಮಾಧಾನವೂ ಇದೆ, ಖುಷಿನೂ ಇದೆ. ಕೃಷ್ಣ ಸರ್, ಶ್ರೀಧರ್ ಸರ್, ಸುರೇಶ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಸುರೇಶ್ ಸರ್ ಕನಸು. ಸಿನಿಮಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆಗಲಿ ಅಂತ ನಾನು ಬಯಸ್ತೀನಿ. ಸಾಂಗ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ನಾಯಕ ನಾಯಕಿಯರು ಇಬ್ಬರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಸೊ ಆ ಸಾಂಗ್ನ ನಾನು ನೋಡ್ತಾ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ನಾನು ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಪಡ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸುಪ್ರೀತಾ ಮೇಡಮ್, ಹೆಂಗಿತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜವಾಬ್ದಾರಿ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಕ್ಸ್ಟ್ರೀಮ್ಲಿ ಸಾರಿ, ತಡವಾಗಿ ಬಂದಿದ್ದೀನಿ. ಸಾರಿ ಸುರೇಶ್ ಸರ್, ಸಾರಿ ಶ್ರೀಧರ್ ಸರ್, ಮಾಧ್ಯಮ ಮಿತ್ರರವ್ರಿಗೂ ಅಷ್ಟೇ ಎಕ್ಸ್ಟ್ರೀಮ್ಲಿ ಸಾರಿ. ಶೂಟಲ್ಲಿದ್ದೆ, ಹಾಗಾಗಿ. ನನ್ನ ಮೊದಲನೇ ಪ್ರಾಜೆಕ್ಟ್ ಸಿನಿಮಾ ಜಂಬೂ ಸರ್ಕಸ್. ಖಂಡಿತವಾಗ್ಲೂ ಒಂದು ಸೀರಿಯಲ್ಗಳ ಕಥೆಗಳನ್ನು ಕೇಳ್ತಾ ಕೂತಿದ್ವಿ ನಾನು, ಸುರೇಶ್ ಸರು. ಹೀಗೆ ಒಂದಿಷ್ಟು ಲೈನ್ಸ್ಗಳನ್ನು ಸಾಕಷ್ಟು ರೈಟರ್ಸ್ ಬರ್ತಿದ್ರು, ಹೇಳ್ತಾ ಹೋಗ್ತಿದ್ರು. ಆಗ ನಾವು ಈ ಲೈನನ್ನು ಕೇಳಿದ್ದು ಸುಂದರ್ ಸರ್ ಕಡೆಯಿಂದ, ವೀಣಾ ಸುಂದರ್ ಸರ್ ಕಡೆಯಿಂದ ಈ ಲೈನನ್ನು ಕೇಳಿದ್ವಿ. ನಮಗನ್ಸಿದ್ದು ಇದನ್ನು ಸೀರಿಯಲ್ ಮಾಡೋದಕ್ಕಿಂತ ಸಿನಿಮಾ ಮಾಡಬೇಕು ಅಂತ ನನಗೂ ಸುರೇಶ್ ಸರ್ಗೂ ಅನ್ನಿಸ್ತು. ಆವಾಗ ಹುಟ್ಕೊಂಡಿದ್ದು ಒಂದು ತಂಡ. ಅದ್ಭುತವಾದ ಡೈರೆಕ್ಟರ್ ಬರಬೇಕು, ಅದ್ಭುತವಾದ DOP ಒಬ್ಬರು ಬರಬೇಕು, ಈ ಥರದೊಬ್ಬರು ರೈಟರ್ಸ್ ಬರಬೇಕು. ಹೀಗೆ ಒಂದು ತಂಡನ ಕಟ್ಟಿ ನಾವು ಓಕೆ ಈ ಸಿನಿಮಾನ ಮಾಡೋಣ ಅಂತಾಯಿತು. ಆವಾಗ ನನಗೆ ಪರಿಚಯ ಮಾಡಿಸಿದ್ದು MD ಶ್ರೀಧರ್ ಸರ್ನ. ಅಲ್ಲಿ ತನಕ ಬರೀ ಹೆಸರು ಕೇಳ್ತಿದ್ದೆ ನಾನು. ಖಂಡಿತವಾಗ್ಲೂ ಆಗ ಆ ಟೀಮ್ ಫಾರ್ಮ್ ಆಗುತ್ತೆ. ಪ್ರವೀಣ್ ತೇಜ್ ಬರ್ತಾರೆ, ಹೀರೋಯಿನ್ ಬರ್ತಾರೆ, ಈ ಥರ ಒಂದಿಷ್ಟು ಬೇರೆ ಬೇರೆ ಕಲಾವಿದ್ರನ್ನ ಕರೆಸ್ತೀವಿ, ಏನು ಮಾಡೋದು ಹಾಗೆ ಹೀಗೆ ಅಂತೆಲ್ಲ ನಡೆಯುತ್ತೆ. ಕೊನೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್ ವೇರ್ ಒಂದು ಒಳ್ಳೆ ಫೈನಲ್ ಔಟ್ಪುಟ್ ಬರೋದಕ್ಕೆ ಯಾರ್ಯಾರು ಬೇಕೋ ಅವರೆಲ್ಲರೂ ಒಂದಾಗ್ತಾರೆ. ಕೊನೆಗೆ ಜಂಬೂ ಸರ್ಕಸ್ ರೆಡಿ ಆಗುತ್ತೆ. ತುಂಬ ಪ್ರೌಡ್ ಫೀಲಿಂಗ್ ಇದೆ ಇದ್ರ ಬಗ್ಗೆ. ಯಾಕೆಂದರೆ ನಾನು ಮೊದಲನೇ ಸಿನಿಮಾ ಅಂತ ಹೇಳ್ತಾ ಇಲ್ಲ, ತುಂಬ ಪ್ರೀತಿಯಿಂದ, ತುಂಬ ಪ್ಯಾಷನೇಟಾಗಿ. ಆ್ಯಂಡ್ MD ಶ್ರೀಧರ್ ಸರ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡಿದಂಥವ್ರು, ದೊಡ್ಡ ಸ್ಟಾರ್ಸ್ಗಳನ್ನು ಡೈರೆಕ್ಟ್ ಮಾಡಿದಂಥವ್ರು. ಸೊ ನಮಗೂ ಒಂದು ಖುಷಿ ಇರುತ್ತೆ, ಒಂದು ಒಳ್ಳೆ ಸಿನಿಮಾ ನಮಗೂ ಆಗತ್ತೆ ಅನ್ನೋ ಥರದ್ದು ಆ್ಯಸ್ ಪ್ರೊಡಕ್ಷನ್ ಹೌಸ್. ಸೊ ಅದನ್ನು ಮಾಡಿಕೊಟ್ಟಂಥವ್ರು MD ಶ್ರೀಧರ್ ಸರ್, ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸುರೇಶ್ ಸರು ಅಷ್ಟೇ, ತುಂಬ ಪ್ಯಾಷನೇಟಾಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕನಸನ್ನು ಕಟ್ಕೊಂಡು ಬಂದರು. ಅದನ್ನು ಮಾಡಿದ್ದೀವಿ. ಬಟ್ ನೀವುಗಳು ಅಂದರೆ ಆಡಿಯನ್ಸ್ ಇರ್ಬೋದು ಅಥವಾ ಮಾಧ್ಯಮದವರು ಸಿನಿಮಾ ನೋಡಿ ಹೇಗಿದೆ ಅಂತ ತಿಳಿಸ್ಬೇಕು. ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತಂದರೆ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅದ್ಭುತವಾದಂಥ ಕಲಾವಿದರು ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದಲ್ಲಿ. ಅದು ಪ್ರವೀಣ್ ತೇಜ್ ಆಗಿರ್ಬೋದು, ಇವಳು ಅಂಜಲಿ ಇರಬಹುದು, ಆಮೇಲೆ ಲಕ್ಷ್ಮಿ, ಸ್ವಾತಿ ಮ್ಯಾಮ್ ಇರ್ಬೋದು, ಅವಿನಾಶ್ ಸರು. ಒಳ್ಳೊಳ್ಳೆ ಅಂದರೆ ಸ್ಟಾರ್ ಕಾಸ್ಟಿಂಗ್ ಥರನೇ ಆಗಿದೆ ಅದು. ಆ್ಯಂಡ್ ಇವಾಗ ಇವರು ಯಾರು, ನಮ್ಮ ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಎಲ್ಲ ವಿಚಾರದಲ್ಲೂ ಅಂದರೆ ನಾವು ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ಒಳ್ಳೆ ತಂಡನ ಕಟ್ಕೊಂಡು ಸಿನಿಮಾನ ಮಾಡಿದ್ದೀವಿ. ನೋಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ, ಪ್ರೀತಿಯಿಂದ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗಲಿ. ಹೆಣ್ಮಕ್ಳು ಯಾವ್ದಾದ್ರು ಜವಾಬ್ದಾರಿ ತೊಗೊಂಡ್ರೆ ತುಂಬ ನೀಟಾಗಿ ಮಾಡಿ ಮುಗಿಸ್ತಾರಂತ. ಹಾಗಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನೀವು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೀರಾ ಅನ್ನೋದು ಗೊತ್ತಾಗ್ತದೆ. ತುಂಬ ಕಷ್ಟ ಇತ್ತು. ಬಟ್ ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇವತ್ತು ಇನ್ನೆಲ್ಲೋ ಪ್ರೊಡ್ಯೂಸರ್ ಆಗಿ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ
ಈ ಸಿನಿಮಾದಲ್ಲಿ ನಾನು EP ಆಗಿ ನಿಂತಿದ್ದು. ಸೊ ನನಗೆ ಸಾಕಷ್ಟು ಪಾಠಗಳನ್ನು ಕಲಿಸಿದೆ. ಇವತ್ತು ಹಾಗಾಗಿ ನಾನು ಅಣ್ಣಯ್ಯ ಮತ್ತು ನಮ್ಮದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ನನಗೆ ಸಪೋರ್ಟಿವ್ ಆಗಿ ನಿಂತು ಅದ್ಭುತವಾದಂಥ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದಕ್ಕೆ. ಏಕೆಂದರೆ EP ಕೆಲಸ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಅದನ್ನು ಸಪೋರ್ಟ್ ಕೊಟ್ಟರೆ ಮಾತ್ರ ಆರ್ಟಿಸ್ಟಿಂದ ಹಿಡಿದು ಟೆಕ್ನಿಕಲ್ ಟೀಮಿಂದ ಹಿಡಿದು ಆವಾಗ ಒಂದು ಒಳ್ಳೆ ಅದ್ಭುತವಾದಂಥ ಪ್ರಾಜೆಕ್ಟ್ ಬರುತ್ತೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.